ಮೇಘ ಬಜೆಟ್ ಅಂತ ಬಿಜೆಪಿ ಕಾಲೆಳೆದಿತ್ತು. ರಾಜ್ಯ ಬಜೆಟ್ ಕುರಿತು ಬಿಜೆಪಿ ಟೀಕೆ ಮಾಡಿತ್ತು. ಅದಕ್ಕೆ ರಿಜ್ವಾನ್ ಹರ್ಷದ್ ಕಿಡಿಕಾರಿದ್ದಾರೆ. ಅಲ್ಪಸಂಖ್ಯಾತರಲ್ಲಿ 16% ಮುಸಲ್ಮಾನರು ಹೆಚ್ಚಾಗಿದ್ದಾರೆ. ಮುಸಲ್ಮಾನರು ಭಾರತ ದೇಶದ ನಾಗರಿಕರಲ್ವಾ? ಹೇಳಿ ನೋಡೋಣ. ಹಾಗಾದ್ರೆ ಸಮಾಜದ ಭಾಗ ಅಲ್ವಾ ನಾವುಗಳು? ನ್ಯಾಯಯುತ ತೆರಿಗೆ ಕಟ್ತಿಲ್ವಾ ನಾವು? ಹಾಗಾದ್ರೆ ಬೊಕ್ಕಸಕ್ಕೆ ನಮ್ಮ ತೆರಿಗೆ ಹೋಗ್ತಿಲ್ವಾ? ನಮಗೆ ಅಧಿಕಾರ ಇಲ್ವಾ ಕೇಳೋದ್ರಲ್ಲಿ? ಇಲ್ಲ ಅಂದ್ರೆ ನಾವು ಮನುಷ್ಯರೇ ಅಲ್ವಾ? ಅದನ್ನ ಘೋಷಣೆ ಮಾಡಿಬಿಡಿ ಅಂತ ರಿಜ್ವಾನ್ ಹರ್ಷದ್ ಮಾತಾಡಿದ್ದಾರೆ. ಮುಸಲ್ಮಾನರು ಪ್ರಾಣಿಗಳು, ಸಮಾಜದಲ್ಲಿ ಬದುಕಲು ಯೋಗ್ಯರಲ್ಲ, ನಮ್ಮ ಅಸ್ತಿತ್ವವೇ ಇಲ್ಲ ಅಂತ ಘೋಷಣೆ ಮಾಡಿಬಿಡಿ ನೋಡೋಣ ಅಂತ ರಿಜ್ವಾನ್ ಹರ್ಷದ್ ಸದನದಲ್ಲಿ ಮಾತಾಡಿದ್ದಾರೆ. ಈಗ ನಮ್ಮ ವಿರೋಧ ಪಕ್ಷದ ಸ್ನೇಹಿತರು ಬಜೆಟಿನ ವಿರೋಧವಾಗಿ ಮಾತಾಡಿದ್ರು. ಆದ್ರೆ ನನಗೆ ನೋವು ಏನಾಯ್ತು ಅಧ್ಯಕ್ಷರೇ, ನಮ್ಮ ವಿರೋಧ ಪಕ್ಷದ ಎಲ್ಲ ನಮ್ಮ ಸ್ನೇಹಿತರು ಮಾಧ್ಯಮದಲ್ಲಿ ಏನು ಹೋಗಿ ಹೇಳಿದ್ರು, ಇದು ಮುಸ್ಲಿಂ ಬಜೆಟ್ ಅಂತ ಹೇಳಿದ್ರು. ಮುಸಲ್ಮಾನರಿಗೆ ಹೋಲಿಸೋದಕ್ಕೆ ತುಷ್ಟೀಕರಣಕ್ಕೆ ಬಜೆಟ್ ಮಾಡಿದ್ದಾರೆ ಅಂತ ಹೇಳಿದರು. ಯಾರೋ ಮುಸ್ಲಿಂ ಲೀಗ್ ಬಜೆಟ್ ಅಂತ ಹೇಳಿದರು, ಹಲಾಲ್ ಬಜೆಟ್ ಅಂತ ಹೇಳಿದರು. ನಾನು ಇಷ್ಟೇ ಕೇಳಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ, 16% ಈ ರಾಜ್ಯದ ಜನಸಂಖ್ಯೆ ಅಲ್ಪಸಂಖ್ಯಾತರು, ಮುಸಲ್ಮಾನರು ಇದರಲ್ಲಿ ಹೆಚ್ಚಾಗಿ ಇದ್ದಾರೆ. ನಾವು ಈ ದೇಶದ ನಾಗರಿಕರಲ್ವಾ? ಮುಸಲ್ಮಾನರು ಈ ದೇಶ ಸಮಾಜದ ಭಾಗ ಅಲ್ವಾ? ನಾವು ನ್ಯಾಯಬದ್ಧವಾಗಿ ತೆರಿಗೆ ಕಟ್ತಾ ಇಲ್ವಾ ಅಧ್ಯಕ್ಷರೇ? ಈ ಬೊಕ್ಕಸಲ್ಲಿ ನಮ್ಮ ಅಧಿಕಾರ ಇಲ್ವಾ? ನಮ್ಮ ತೆರಿಗೆ ಹೋಗ್ತಾ ಇಲ್ವಾ? ಅಂದ್ರೆ ಇಲ್ಲ ಅಂದ್ರೆ ನಮ್ಗೆ ಡಿಕ್ಲೇರ್ ಮಾಡಿ, ನೀವು ಮನುಷ್ಯರಲ್ಲ ಮುಸಲ್ಮಾನರು, ನೀವೆಲ್ಲ ಪ್ರಾಣಿಗಳು, ನೀವು ಈ ಸಮಾಜದಲ್ಲಿ ಬದುಕಕ್ಕೆ ನಿಮ್ಗೆ ಅಧಿಕಾರ ಇಲ್ಲ, ನಿಮ್ಮ ಅಸ್ತಿತ್ವನೇ ಇಲ್ಲ, ನಿಮ್ಮ ಯೋಗ್ಯತೆ ಈ ಸಮಾಜದಲ್ಲಿ ಇರುವುದಕ್ಕೆ ಇಲ್ಲ. ಯಾಕಂದ್ರೆ ನೋವಾಗುತ್ತೆ ಅಧ್ಯಕ್ಷರೇ. 4,10,000 ಗಾತ್ರ ಇರ್ತಕ್ಕಂಥ ಬಜೆಟ್ ಅಲ್ಲಿ 4,500 ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥದ್ದು. ಮುಸಲ್ಮಾನರಿಗೆ, ಕ್ರೈಸ್ತರಿಗೆ, ಜೈನರಿಗೆ, ಬೌದ್ಧರಿಗೆ, ಪಾರ್ಸಿರರಿಗೆ, ಸಿಖ್ ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ. ಆಯ್ತು, ಎಲ್ಲ 4,500 ಕೋಟಿ ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ಅಂದ್ರೂ ನಾವು 15% ಜನಸಂಖ್ಯೆ ಇದೆಯಲ್ಲ ಅಧ್ಯಕ್ಷರೇ, ನಮ್ಮ ತೆರಿಗೆನೂ ಕೂಡ ಒಂದು ಟೂತ್ ಬ್ರಷ್ ತಗೊಂಡ್ರು ತೆರಿಗೆ ಕಟ್ಟಬೇಕಲ್ಲ ಅಧ್ಯಕ್ಷರೇ? 15% ಜನಸಂಖ್ಯೆ ಎಷ್ಟು ಸಾವಿರ ಕೋಟಿ ತೆರಿಗೆ ಕಟ್ಟಿಲ್ಲ? ನಮ್ಮ ವಿರೋಧ ಪಕ್ಷದ